ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯು ಜಸ್ಟ್ ವಾಚಿಂಗ್ ತರುಣ್ ಗೌಡ. ನಾನಿವತ್ತು ಯಾವ ಸ್ಟೋರಿ ಜೊತೆನೂ ಬಂದಿಲ್ಲ, ಅದ್ರ ಬದಲಾಗಿ ಕೆಲವೊಂದು ವಿಡಿಯೋಸ್ ತಂದಿದ್ದೀನಿ. ಈ ವಿಡಿಯೋಸ್ ಒಂದಕ್ಕಿಂತ ಒಂದು ಥ್ರಿಲ್ ಕೊಡುತ್ತೆ, ಮತ್ತೆ ನಿಮ್ಗೆ ತಲೆಯಲ್ಲಿ ಹುಳ ಬಿಡುತ್ತೆ. ಮತ್ತೆ ಇದಕ್ಕೆ ತಡ ಡಿಸ್ಕ್ಲೈಮರ್ ಕೊಡೋದು ಮಾಡ್ತದೆ. ಇವಾಗ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಈ ಆರ್ಟ್ ವೀಕ್ ಇರೋರು, ಈ ಮೆಂಟಲ್ ಇಂಪ್ಯಾಕ್ಟ್ ಆಗೋರು ದಯವಿಟ್ಟು ಈ ವಿಡಿಯೋನ ನೋಡ್ಬೇಡಿ, ಯಾಕೆಂದ್ರೆ ನಿಮ್ಗೆ ಒಳ್ಳೇದಲ್ಲ. ಮಿಕ್ಕಿದವರು ನನಗ್ ಸಖತ್ ಧೈರ್ಯ ಇರೋರು ಈ ವಿಡಿಯೋನ ನೋಡ್ಕೊಳ್ತ. ಮತ್ತೆ ಕತಡ, ಲೆಟ್ಸ್ ಗೆಟ್ ಟು ದ ವಿಡಿಯೋ. ಇಲ್ಲೊಬ್ಬ ರೂಮಲ್ಲಿ ಮಲಗಿರ್ತಾನೆ. ಅವನ ರೂಮ್ ಡೋರು ಇದ್ದಕ್ಕಿದ್ದಂಗೆ ಓಪನ್ ಆಗುತ್ತೆ. ಬಟ್ ಅಲ್ಲಿ ಯಾರು ಕಾಣಿಸಲ್ಲ. ಯಾರೋ ಸ್ಟೆಪ್ಸ್ ಎಲ್ಲ ಸೌಂಡ್ ಕೇಳಿಸುತ್ತೆ. ಬಟ್ ಆಮೇಲೆ ಅವ್ನ ಬ್ಲ್ಯಾಂಕೆಟ್ ಇದ್ದಕ್ಕಿದ್ದಂಗೆ ಕೆಳಗೆ ಬೀಳುತ್ತೆ. ಇವನ್ಗೆ ಆ ಡೋರ್ ಸಡನ್ ಆಗಿ ಕ್ಲೋಸ್ ಆಗಿದ ತಕ್ಷಣ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಎದ್ದು ನೋಡ್ತಾನೆ, ಯಾರು ಕೂಡ ಇರಲ್ಲ. ಇದು ಸಖತ್ ಹಾರಿಫೈಯಿಂಗ್. ಒಂದು ಸೆಕೆಂಡು ಅವಳ ಫೇಸ್ ಮತ್ತು ಅವಳ ಮಿರರಲ್ಲಿ ಏನು ಬರ್ತಿತ್ತು, ಅವಳ ಬಿಂಬ ಅಲ್ಲೇ ಸ್ಟಾಪ್ ಆಗೋಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡುತ್ತೆ. ಇವಳಿಗೆ ಅದು ಸೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳೇನು ಮಾಡ್ತಾಳೆ, ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡೋಕ್ಕೆ ಹೋಗ್ತಾಳೆ. ಇದು ಎಲ್ಲ ಯಾಕೆ ನಡೆಯೋದು ಅಂದರೆ, ಇಲ್ಲಿ ನೀವು ಇಂಡಿಯಾದಲ್ಲಿ ಸ್ವಲ್ಪ ಕಡೆ ಮಾತ್ರ ಈ ಥರ ನೋಡ್ತೀರಾ. ಇದೇ ಕೇಸ್ ಇದೆ, ಇಂಡಿಯಾದಲ್ಲಿ ಕೇಸ್ ಇಲ್ಲ ಅಂತಲ್ಲ. ಬಟ್ ಆದರೆ ಫಾರಿನ್ ಕಂಟ್ರೀಸಲ್ಲಿ ಹೆವಿ ನಡೆಯುತ್ತೆ. ಮೋಸ್ಟ್ ಆಫ್ ವಿಡಿಯೋಸ್ ಎಲ್ಲ ಫಾರಿನ್ ಕಂಟ್ರೀಸಲ್ಲೇ ನಡೆಯೋದು ಈ ಥರ ಹಾರರ್ ಇನ್ಸಿಡೆಂಟ್ಸ್. ನೋಡಿ, ಈ ಹುಡುಗ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ತಾನೆ. ಅವ್ನು ಒಂದು ಬಾಲ್ ಎಸ್ತಿದ್ದು, ಅದು ನೋಡಿದ್ರೆ 2 ಬಾಲು ಜಂಪ್ ಆಯಿತು. ಅದು ಹೆಂಗೆ ಅಂತ ಟ್ವಿಸ್ಟ್, ಅದಕ್ಕೊಂಚೂರು ಟಚ್ಚೇ ಆಗಿಲ್ಲ. ಇವಾಗ ಅವ್ರ ಅಮ್ಮ ಅವನ್ನ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಬಲೂನ್ ಕೂಡ ಅದು ಹೆಂಗೆ ಅಂತ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಏನೋ ಗಾಳಿ ಆಗೋ ವಸ್ತುನೇ ಇಲ್ಲ. ಈ ಹುಡುಗಿ ಆಟ ಆಡ್ತಾ ಇರ್ತಾಳೆ. ಈ ಹುಡುಗಿ ಆಟ ಆಡ್ಬೇಕಾದ್ರೆ ಆ ಗೊಂಬೆ ಮೂವ್ ಆಗೋದನ್ನ ಸೆನ್ಸ್ ಮಾಡ್ತಾ ಇರ್ತಾಳೆ. ಕ್ಯಾಮ್ರಾದಲ್ಲಿ ಸೆನ್ಸ್ ಆಗುತ್ತೆ. ಲೈಕ್ ಇವಳು ನೆಕ್ಸ್ಟು ಇನ್ನೊಂದು ಏನಾದ್ರು ತಗೊಳಕ್ ಹೋದಾಗ ಅವಳು ಈ ಕಡೆ ತೋರಿಸ್ಬೇಕಾದ್ರೆ ನೋಡಿ, ಅಲ್ಲಿ ನಿಮಗೆ ಮೂವ್ ಆಗ್ತಾ ಇದೆ, ಹ್ಯಾಂಡ್ ಮೂವ್ ಆಗ್ತಾ ಇದೆ. ಇವಳು ಇವಾಗ ಸೆನ್ಸ್ ಮಾಡಿ ಹೊಡೋದ್ಲು. ಈಗ ಬರೋ ಪಾರ್ಟ್ ಮಾತ್ರ ಇಲ್ಲೊಂದು ಗೊಂಬೆ ಬಿದ್ದಿರುತ್ತೆ. ಗೊಂಬೆ ಎತ್ಕೊಳ್ಳೋಕ್ಕೆ ಅಂತ ಬರ್ತಾನೆ, ಏನು ಅಂತ ನೋಡೋಕ್ಕೆ. ಬಟ್ ನೆಕ್ಸ್ಟ್ ಮೂಮೆಂಟ್ ಆ ಗೊಂಬೆ ಎತ್ಕೊಳ್ಳೋ ತಕ್ಷಣ ಅವ್ನ ಎದುರುಗಡೆ ಯಾರೋ ಇರ್ತಾರೆ. ಅವನು ಅದನ್ನ ಭಯ ಪಟ್ಕೊಂಡು ಅದನ್ನ ಎಸ್ಟಿ ಅಲ್ಲಿಂದ ಹೊಡೋಗ್ತಾನೆ.